Ladies and gentlemen, I give you War Game 5th member. Hey guys, welcome back to the channel. So finally ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಲಿಟ್ರಲಿ ಸಿನಿಮಾ ಅಂತಾನೆ ಹೇಳ್ಬೋದು. ನೀವೇನೇ ಹೇಳಿ, ಬ್ಲಡ್ ಲೈನ್ ಜೊತೆಗೆ ಹೊಡೆದಾಡೋದನ್ನ ನೋಡೋದ್ರಲ್ಲಿರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ. ಅದ್ರಲ್ಲೂ ಕೂಡ ಈ ಬಾರಿ CM ಪಂಕ್ ಅವರು ಕೂಡ ಬ್ಲಡ್ ಲೈನ್ ನ ಜಾಯ್ನ್ ಆಗಿದ್ದಾರೆ. ಇನ್ನೇನ್ ಬೇಕು ಅಲ್ವಾ? ಸೊ ಸ್ಮ್ಯಾಕ್ ಡೌನ್ ಫೈನಲಿ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರ ಬ್ಯಾಡ್ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ, ಟಾಮಾಟೋಂಗಾ, ಟೊಂಗಲೋವಾ, ಜಾಕೋಫಾಟೋ ಹಾಗೆ ಬ್ರಾನ್ಸನ್ ರೀಡ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇವತ್ತು ಇವ್ರನ್ನ ಶೋ ಅಲ್ಲಿ ನೋಡಿ ಒಂದ್ ರೀತಿ ಡಿಫ್ರೆಂಟ್ ವೈಬ್ ಬರ್ತಾ ಇತ್ತು ಅಂತಾನೆ ಹೇಳ್ಬಹುದು. ನಮ್ಮ ಸೋಲೋ ಸಿಕೋವಾ ಅವರು ರಿಂಗಿಗೆ ಬಂದ್ಬಿಟ್ಟು ಮೊದಲನೇದಾಗಿ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನಾವು ವಾರ್ ಗೇಮ್ ಅಲ್ಲಿ ಡಾಮಿನೆಂಟ್ ಮಾಡೋದಕ್ಕೆ ಈಗಾಗಲೇ 100% ರೆಡಿ ಇದೀವಿ. ಬಟ್ OTC ರೋಮನ್ ರೈನ್ಸ್ ಮಾತ್ರ ರೆಡಿ ಇಲ್ಲ. ಯಾಕಂದ್ರೆ ಅವನು ಇನ್ನೂ ಕೂಡ ಶೋಗೆನೆ ಬಂದಿಲ್ಲ. ಸೊ ರೋಮನ್ ರೈನ್ಸ್, ನಿನ್ನ ಹತ್ರ ಬೇರೆ ದಾರಿ ಇಲ್ಲ. ಯಾಕಂದ್ರೆ ನಾವು 5 ಜನ ಇದೀವಿ, ನಿನ್ನ ಬಳಿ ಇನ್ನೂ ಕೂಡ 5ನೇ ಮೆಂಬರ್ ಇಲ್ಲ. ಸೊ ನೀನ್ ಯಾಕೆ ಮ್ಯಾಚ್ ಆಡೋದಕ್ಕೆ ಬರ್ತೀಯಾ? ಸುಮ್ನೆ ಇವತ್ತು ನೀನು ಶೋಗೆ ಬಂದ ಕೂಡಲೇ ನನ್ನನ್ನ ರಿಂಗ್ ಅಲ್ಲಿ ಮೀಟ್ ಮಾಡು ಅಂಡ್ ನನ್ನನ್ನ ನೀನು ಅಕ್ನಾಲೇಜ್ ಮಾಡು, ನನಗೆ ನೀನು ಸರೆಂಡರ್ ಆಗು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಶೋನ ಪ್ರಾರಂಭದಲ್ಲೇ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ಬಿಟ್ಟಿದ್ರು, ಇವತ್ತು ರೋಮನ್ ರೈನ್ಸ್ ಬಂದ್ ಕೂಡಲೇ ಅವನು ನನಗೆ ಸರೆಂಡರ್ ಆಗಬೇಕು ಅಂತ. ಸೊ ಮೈನ್ ಇವೆಂಟ್ ಗೆ ಪ್ರಾರಂಭದಿಂದಲೇ WWE ಅವರು ಒಂದು ಒಳ್ಳೆ ಹೈಪ್ ನ ಕೊಟ್ಟಿದ್ರು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಟೂರ್ನಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬಿಯಾಂಕಾ ಬ್ಲೇರ್, ಚೆಲ್ಸಿಯಾ ಗ್ರೀನ್ ಹಾಗೆ ಬ್ಲೇರ್ ಡೆವನ್ಪೋರ್ಟ್ ಅವರ ನಡುವೆ ಈ ಒಂದು ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಇನ್ನೇನು ನಮ್ಮ ಬಿಯಾಂಕಾ ಬ್ಲೇರ್ ಅವರು ಗೆಲ್ಲಬೇಕು. ಅಷ್ಟೊತ್ತಿಗೆ ಸ್ಕ್ರೀನ್ ಮೇಲೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಕಾರ್ ಮೇಲೆ ಬಿದ್ದಿರೋದು ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್ ಅವರ ಮೇಲೆ ಯಾರೋ ಒಬ್ರು ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿರ್ತಾರೆ. ಅದನ್ನ ನೋಡಿದಂತಹ ಬಿಯಾಂಕಾ ಬ್ಲೇರ್ ಅವರು, ನನಗೆ ಈ ಒಂದು ಮ್ಯಾಚ್ ಬೇಡ ಅಂತ ಜೇಡ್ ಕಾರ್ಗಿಲ್ ಅವರ ಬಳಿ ಓಡೋಗ್ತಾರೆ. ಅಂಡ್ ಇಲ್ಲಿ ಮ್ಯಾಚ್ ಸಿಂಗಲ್ಸ್ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ ಚೆಲ್ಸಿಯಾ ಗ್ರೀನ್ ಹಾಗೆ ಬ್ಲೇರ್ ಡೆವನ್ಪೋರ್ಟ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೇನು ಬ್ಲೇರ್ ಡೆವನ್ಪೋರ್ಟ್ ಅವರು ಗೆಲ್ತಾರೆ ಅನ್ಕೊಂಡೆ. ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಹೆಂಗೋ ಮಾಡಿ ತನ್ನ ಫಿನಿಶರ್ ನ ಯೂಸ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ನಿಜವಾಗ್ಲೂ ಚೆಲ್ಸಿಯಾ ಗ್ರೀನ್ ಅವ್ರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದಾದ್ಮೇಲೆ ನಮಗೆ ಎಲೆನೈಟ್ ಹಾಗೆ ಸಾಂಟಾಸ್ ಎಸ್ಕೋಬರ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿ ನಡೀತಿರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲೆನೈಟ್ ಅವರಿಗೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಶಿನ್ಸ್ಗೆ ನಾಕಮುರಾ ಅವರು ಬರ್ತಾರೆ. ನಾಕಮುರಾ ಅವರು ಬಂದಾಗ ಪ್ರಾಬಬ್ಲಿ ಏನಾದ್ರೂ ಇಲ್ಲಿ ನಮ್ಮ ಎಸ್ಕೋಬರ್ ಅವರು ಎಲೆನೈಟ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತಾರ ಅನ್ಕೊಂಡೆ. ಯಾಕಂದ್ರೆ ನಮ್ಮ ಎಸ್ಕೋಬರ್ ಅವರು ತಮ್ಮ ಫಿನಿಶರ್ ನ ಹಾಕೋದಕ್ಕೂ ಕೂಡ ಟ್ರೈ ಮಾಡಿದ್ರು. ಬಟ್ ಅದನ್ನ ಹಂಗೆ ರಿವರ್ಸ್ ಮಾಡಿ ನಮ್ಮ ಎಲೆನೈಟ್ ಅವರು BFT ನ ಕನೆಕ್ಟ್ ಮಾಡಿ ಸಾಂಟಾಸ್ ಎಸ್ಕೋಬರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ ನ ಗಳಿಸ್ಕೊತಾರೆ. ಎಲೆನೈಟ್ ಅವರು ಗೆದ್ದ ಕೂಡಲೇ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ಎಲ್ಲರನ್ನೂ ಕೂಡ ಕೇಳ್ತಾ ಇರ್ತಾರೆ, ಯಾರು ಜೇಡ್ ಕಾರ್ಗಿಲ್ ಅವರಿಗೆ ಅಟ್ಯಾಕ್ ಮಾಡಿದ್ದು ಅಂತ. ಅವರು ನಾಯಾ ಜಾಕ್ಸ್ ಅವ್ರನ್ನು ಕೂಡ ಕೇಳ್ತಾರೆ. ಬಟ್ ನಮ್ಮ ನಾಯಾ ಜಾಕ್ಸ್ ಅವರು ನಾನಲ್ಲ ಅಂತ ಹೇಳ್ತಾರೆ. ಅಂಡ್ ಅಲ್ಲೇ ನಮಗೆ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾ ಇರ್ತಾರೆ. ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು, ನೀನು ರಿಂಗಿಗೆ ಹೋಗಿ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಕೆವಿನ್ ಓಯನ್ಸ್ ನ ಹುಡುಕ್ತೆ, ಕೆವಿನ್ ಓಯನ್ಸ್ ಇನ್ನೂ ಕೂಡ ಸ್ಮ್ಯಾಕ್ ಡೌನ್ ಗೆ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬಂದ್ಬಿಟ್ಟು, ನನಗೆ ಗೊತ್ತು ಇವತ್ತು ಇಲ್ಲಿ ರ್ಯಾಂಡಿ ಓರ್ಟನ್ ಇಲ್ಲ ಅಂತ, ಯಾಕಂದ್ರೆ ಅವನಿಗೆ ಇಂಜುರಿ ಆಗಿದೆ. ಬಟ್ ನನಗೆ ಗೊತ್ತು ಕೆವಿನ್ ಓಯನ್ಸ್ ನೀನು ಇಲ್ಲಿಗೆ ಬಂದಿದ್ಯಾ ಅಂತ. ಸೊ ಸುಮ್ನೆ ಎಲ್ಲೂ ಕೂಡ ಔತ್ಕೊಂಡು ನಿನ್ನ ಟೈಮ್ ನ ವೇಸ್ಟ್ ಮಾಡಬೇಡ, ಬಾ ನನ್ನ ಜೊತೆ ಇಲ್ಲಿ ಮಾತಾಡು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೆವಿನ್ ಓಯನ್ಸ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ಅಂಡ್ ನಮಗೆ ಕ್ರೌಡ್ ಕಡೆಯಿಂದ ಕೆವಿನ್ ಓಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ಟಿ ಶರ್ಟ್ ಮೇಲೆ ಕೋಟ್ ನ ಪ್ರಿಂಟ್ ಮಾಡಿಸ್ಕೊಂಡು ಬಂದಿರ್ತಾರೆ. ಅಂಡ್ ಅವ್ರು ಹೇಳ್ತಾರೆ, ನಾನಿಲ್ಲಿ ಇವತ್ತು ಮಾತಾಡೋದಕ್ಕೋಸ್ಕರ ಬಂದೆ, ಅದಕ್ಕೋಸ್ಕರ ನಾನು ಈ ಒಂದು ಟಿ ಶರ್ಟ್ ನ ಹಾಕೊಂಡು ಬಂದಿದ್ದೀನಿ. ಬಟ್ ನೀನು ನಿನ್ನ ಸ್ಟುಪಿಡ್ ಕೋಟ್ ನ ಹಾಕೊಂಡು ಬಂದಿಲ್ಲ. ಸೊ ಏನೇ ಆಗ್ಲಿ, ಇದೆಲ್ಲದೂ ಕೂಡ ಮಾಡಿದ್ದು ನಿನ್ನಿಂದನೇ, ನೀನೇ ಕೋಡಿ ರೋಡ್ಸ್ ಇದೆಲ್ಲದಕ್ಕೂ ಕೂಡ ಕಾರಣ. ಯಾಕಂದ್ರೆ ನಾನು ಬ್ಲಡ್ ಲೈನ್ ವಿರುದ್ಧ 4 ವರ್ಷದಿಂದ ಓಡಾಡ್ತಾ ಇದ್ದೆ. ರಸಲ್ ಮೇನಿಯಾ 39 ಅಲ್ಲಿ ನೀನು ಚಾಂಪಿಯನ್ಶಿಪ್ ನ ಗೆಲ್ಬೇಕು ಅಂತ ಬಂದು ನಿನಗೆ ಹೆಲ್ಪ್ ಕೂಡ ಮಾಡಿದೆ. ಇವನ್ ರಸಲ್ ಮೇನಿಯಾ 40 ಅಲ್ಲಿ ನೀನು ನಿನ್ನ ಸ್ಟೋರಿನ ಫಿನಿಶ್ ಮಾಡಿದಾಗ್ಲೂ ಕೂಡ ನಾನು ನಿನ್ನ ಜೊತೆ ಸೆಲೆಬ್ರೇಷನ್ ಮಾಡೋದಕ್ಕೆ ಇದ್ದೆ. ಬಟ್ ಅದಾದ್ಮೇಲೆ ಕೆಲವು ತಿಂಗಳ ನಂತರ ರೋಮನ್ ರೈನ್ಸ್ ಅವರು ಬರ್ತಾರೆ. ಯಾವ ರೋಮನ್ ರೈನ್ಸ್ ನನ್ನ ಕರಿಯರ್ ನ ಎಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು 4 ವರ್ಷದಿಂದ ಆ ಒಬ್ಬ ರೋಮನ್ ರೈನ್ಸ್ ಅವರ ಜೊತೆ ನೀನು ಟೀಮ್ ಅಪ್ ಆಗ್ತೀಯಾ, ಅದು ನನಗೆ ಇಷ್ಟ ಆಗ್ಲಿಲ್ಲ. ಸೊ ಆಗಿದ್ದಕ್ಕೆಲ್ಲ ನೀನೇ ಕಾರಣ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸಾಕು, ಈ ಅನ್ನೆಸೆಸರಿ ಮಾತುಗಳನ್ನ ನಿಲ್ಲಿಸ್ಬಿಡು,
ನಾನು ರೋಮನ್ ರೈನ್ಸ್ ಅವರ ಜೊತೆ ಟೀಮ್ ಆಗಿದ್ದು ಆಗ ಅವನಿಗೆ ಹೆಲ್ಪ್ ಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಟೀಮ್ ಆದೆ. ಅಂಡ್ ಅದಕ್ಕೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರ ಹತ್ರ ಬರ್ತಾರೆ, ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲರೂ ಕೂಡ ಇವರಿಬ್ರು ಕೂಡ ದೂರ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓವೆನ್ಸ್ ಅವರು ಹೇಳ್ತಾರೆ, ನಾನು ನಿನಗೋಸ್ಕರ ಯಾರ ಜೊತೆ ಹೋರಾಡಿದ್ನೋ ನೀನು ಅವನ ಜೊತೆನೆ ಟೀಮ್ ಆಗಿ ನನಗೂ ಕೂಡ ಅದಕ್ಕೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳ್ತೀಯಾ ಅಂತ ಕೆವಿನ್ ಓವೆನ್ಸ್ ಅವರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಕೆವಿನ್ ಓವೆನ್ಸ್, ನನ್ನ ಹಾಗೆ ನಿನ್ನ ನಡುವೆ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ಮ್ಯಾಚ್ ಆಗಿತ್ತು. ಸೊ ನಿನಗೇನಾದ್ರೂ ತೊಂದರೆ ಇದ್ದಿದ್ರೆ ನೀನು ಅಲ್ಲೇ ಟ್ರಿಗರ್ ನ ಪುಲ್ ಮಾಡಬಹುದಾಗಿತ್ತು, ನೀನು ನನ್ನ ಮೇಲೆ ಅಟ್ಯಾಕ್ ಮಾಡಬಹುದಾಗಿತ್ತು. ಬಟ್ ನೀನು ಆ ಒಂದು ಟೈಮ್ ಅಲ್ಲಿ ಅಟ್ಯಾಕ್ ಮಾಡಲಿಲ್ಲ. ನಿಜವಾಗ್ಲೂ ಆ ಒಂದು ಟೈಮ್ ಅಲ್ಲಿ ಏನಾದ್ರೂ ನೀನು ನನಗೆ ಅಟ್ಯಾಕ್ ಮಾಡಿದಿದ್ರೆ ಈ ಒಂದು ಟೈಮ್ ನೀನು ಈ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ರಿಂಗ್ ಮೇಲ್ಗಡೆ ನಿಲ್ಬಹುದಾಗಿತ್ತು. ಬಟ್ ನೀನು ಒಂದು ರಾಂಗ್ ಟೈಮ್ ಅಲ್ಲಿ ರಾಂಗ್ ಪರ್ಸನ್ ಮೇಲೆ ಟ್ರಿಗರ್ ನ ಪುಲ್ ಮಾಡಿದೆ. ರ್ಯಾಂಡಿ ಆರ್ಟನ್ ಅವರ ಮೇಲೆ ಬ್ಯಾನ್ ಆಗಿರ್ತಕ್ಕಂತಹ ಮೂವ್ ಆದ ಪಾಯಲ್ ಡ್ರೈವರ್ ನ ನೀನು ಕನೆಕ್ಟ್ ಮಾಡಿದೆ. ನಿಜವಾಗ್ಲೂ ರ್ಯಾಂಡಿ ಆರ್ಟನ್ ಒಬ್ಬ ಲೆಜೆಂಡ್, ಆ ರೀತಿ ನೀನು ಮಾಡಬಾರ್ದಾಗಿತ್ತು. ನೆಕ್ಸ್ಟ್ ಟೈಮ್ ನೀನು ನನ್ನ ಜೊತೆ ಬಂದಾಗ ನಾನು ಯಾವುದೇ ರೀತಿಯ ಲೈನ್ ಕೂಡ ಕ್ರಾಸ್ ಮಾಡ್ದಲೇ ಇರೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಮ್ಯಾಚ್ಗೂ ಕೂಡ ಚಾಲೆಂಜ್ ಮಾಡ್ತಾರೆ, ನಿನಗೆ ಯಾವಾಗ ಬೇಕು ಆಗ ನಾನು ಮ್ಯಾಚ್ ಕೊಡೋದಕ್ಕೆ ರೆಡಿ, ನಿನಗೆ ಈ ಒಂದು ಸ್ಮ್ಯಾಕ್ ಡೌನ್ ನಲ್ಲೇ ಬೇಕಾ ನಾನು ಮ್ಯಾಚ್ ಕೊಡೋದಕ್ಕೆ ರೆಡಿ, ಸರ್ವೈವರ್ ಸೀರೀಸ್ ನಿನ್ನ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಬೇಕಾ ಅದಕ್ಕೂ ಕೂಡ ರೆಡಿ, ಅಥವಾ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಬೇಕಾ ಅದಕ್ಕೂ ಕೂಡ ನಾನು ರೆಡಿ. ಸೊ ಸುಮ್ಮನೆ ಒಂದು ಪ್ಲೇಸ್ ಹೇಳು, ನಾನು ನಿನ್ನ ಅಲ್ಲೇ ಬಂದು ನೋಡ್ಕೋತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓವೆನ್ಸ್ ಅವರು ಅದನ್ನ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿ, ನಾನು ರ್ಯಾಂಡಿ ಆರ್ಟನ್ ಅವ್ರನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೆ, ಲವ್ ಮಾಡ್ತಿರ್ತಕ್ಕಂತಹ ರ್ಯಾಂಡಿ ಆರ್ಟನ್ ಅವರಿಗೇನೆ ನಾನು ಆ ಒಂದು ಗತಿನ ತಂದಿದ್ದೀನಿ. ಅಂಡ್ ಇನ್ನ ನಾನು ನಿನ್ನನ್ನ ತುಂಬಾನೇ ಹೇಟ್ ಮಾಡ್ತೀನಿ ಕೋಡಿ ರೋಡ್ಸ್, ನಾನು ನಿನಗೆ ಯಾವ ಗತಿನ ತರ್ತೀನಿ ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು, ಕೇವೋ ಸ್ವಲ್ಪ ನಿಲ್ಲು, ನೀನು ನಿಜವಾಗ್ಲೂ ನನ್ನನ್ನ ಹೇಟ್ ಮಾಡ್ತಿಲ್ಲ, ಬದಲಿಗೆ ನೀನು ನಿನ್ನನ್ನೇ ಹೇಟ್ ಮಾಡ್ಕೋತಾ ಇದೀಯ ಅಂತ ಹೇಳ್ತಾರೆ. ಲಿಟ್ರಲಿ ಗೈಸ್, ಈ ಒಂದು ಫೇಸ್ ಆಫ್ ಇತ್ತಲ್ಲ, ಈ ಒಂದು ಪ್ರೋಮೋ ಇತ್ತಲ್ಲ, ಯಾರ ಕಡೆ ನಾವು ನೋಡಿದ್ರು ಕೂಡ ಅವ್ರು ಸರಿ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ಈ ಕಡೆ ಕೆವಿನ್ ಓವೆನ್ಸ್ ಅವರು ಹೇಳೋ ಮಾತು ಕೂಡ ಸರಿ ಇದೆ ಅನ್ನಿಸ್ತಾ ಇದೆ, ಈ ಕಡೆ ಕೋಡಿ ರೋಡ್ಸ್ ಅವರು ಹೇಳೋ ಮಾತು ಕೂಡ ಸರಿ ಅನ್ನಿಸ್ತಾ ಇದೆ. ಓವರ್ ಆಲ್ ಈ ಒಂದು ಸೆಗ್ಮೆಂಟ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟು ವರ್ಷದಲ್ಲಿ ಕೋಡಿ ರೋಡ್ಸ್ ಅವರ ಈ ಒಂದು ಪ್ರೋಮೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಷ್ಟೊಂದು ಅಗ್ರೆಷನ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನಾನು ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಇದಾದ್ಮೇಲೆ ಸ್ಮ್ಯಾಕ್ ಡೌನ್ ಗೆ ಓಜಿ ಬ್ಲಡ್ ಲೈನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಎಂಟ್ರಿನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇದಾದ್ಮೇಲೆ ಇವರೆಲ್ಲರೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ನಮ್ಮ ಬಳಿ ವಾರ್ ಗೇಮ್ ಗೆ ಇನ್ನೂ ಕೂಡ 5ನೇ ಮೆಂಬರ್ ನ ಅಗತ್ಯಕತೆ ಇದೆ, ಬಟ್ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನನಗೆ ಗೊತ್ತಾಯ್ತು ಆ ಒಂದು ಐಡಿಯಾ ಏನು ಅಂತ. ಸೊ ಕೋಡಿ ರೋಡ್ಸ್ ಅವ್ರನ್ನ ನಾವು ಕೇಳಬಹುದಲ್ಲ ಅಂತ ನಮ್ಮ ಜೇವುಸ್ ಅವರು ಹೇಳ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು, ಇಲ್ಲ ನನಗೆ ಅದು ಒಪ್ಪಿಗೆ ಇಲ್ಲ, ಯಾಕಪ್ಪ ಅಂದ್ರೆ ಅದು ಹಳೆ ವಿಚಾರ, ನಾನು ಆ ಒಂದು ವಿಚಾರದಿಂದ ಮೂವ್ ಆನ್ ಆಗಿದ್ದೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು, ಮಂಡೇ ನೈಟ್ ರೋಲಿ ಬ್ರಾನ್ಸನ್ ರೀಡ್ ಸೆತ್ರೋಲೆನ್ಸ್ ಅವರಿಗೆ ಸುನಾಮಿನ ಕನೆಕ್ಟ್ ಮಾಡಿದ್ದಾನೆ, ಆದ್ರೂ ಕೂಡ ನಾನು ಸೆತ್ರೋಲೆನ್ಸ್ ನ ಇನ್ನೊಮ್ಮೆ ಕೇಳಿ ನೋಡ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಗುರಾಯಿಸ್ತಾರೆ, ಸೆತ್ರೋಲೆನ್ಸ್ ಅವ್ರನ್ನ ಮಾತ್ರ ಕೇಳ್ಬೇಡ ಅಂತ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು, ಓಕೆ ಸೆತ್ರೋಲೆನ್ಸ್ ಅವರು ಕೂಡ ಇಲ್ವಾ, ಹಾಗಾದ್ರೆ ನಮ್ಮ ಟೀಮಿಗೆ 5ನೇ ಮೆಂಬರ್ ಯಾರು ಅಂತ ಎಲ್ಲರೂ ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಮೋಟಿವೇಶನಲ್ ಸ್ಪೀಕರ್ ಆಗಿ, ಗಾಯ್ಸ್ ನಮಗೆ ಯಾರ ಅಗತ್ಯಕತೆ ಕೂಡ ಇಲ್ಲ, ನಮಗೆ ನಮ್ಮ ಫ್ಯಾಮಿಲಿನೇ ಸಾಕು, ನಾವು 4 ಜನರೇ ಸಾಕು, ನಾವು 4 ಜನರೇ ಆ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿರ್ತೀವಿ, ಅಕಸ್ಮಾತ್ ಚೆನ್ನಾಗಿಲ್ವಾ ಎಲ್ಲರೂ ಕೂಡ ಒಟ್ಟಿಗೆ ಸಾಯೋಣ, ಒಟ್ಟಿಗೆ ನಾವು ಇರೋಣ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಇದಕ್ಕೆ ಎಲ್ಲರೂ ಕೂಡ ಒಪ್ಕೋತಾರೆ. ಲಿಟ್ರಲಿ ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬೇಲಿ ಅಂಡ್ ನಯೋಮಿ ವರ್ಸಸ್ ಸ್ಟಿಫನಿ ಸ್ಟ್ಯಾಟನ್ ಹಾಗೆ ಕ್ಯಾಂಡಸ್ ಲಿರಾ ಅವರ ನಡುವೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನಾಯಾ ಜಾಕ್ಸ್ ಅವರ ಇಂಟರ್ಫೈನಲ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮಗೊಂದು ಚಿಕ್ಕದಾಗಿ ವಾರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯೋಸ್ಕಾಯ್ ಅವರು ಕೂಡ ಬರ್ತಾರೆ, ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ಕೂಡ ಬರ್ತಾರೆ. ಆ ಕಡೆಗೆ ನಮ್ಮ ಸ್ಟಿಫನಿ ಸ್ಟ್ಯಾಟನ್, ನಾಯಾ ಜಾಕ್ಸ್ ಎಲ್ಲರನ್ನು ಕೂಡ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅವರು ಕ್ಯಾಂಡಲ್ ಸ್ಟಿಕ್ ನ ಇಟ್ಕೊಂಡು ಬಂದು ಎಲ್ಲರಿಗೂ ಕೂಡ ಉಡಾಯಿಸ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ನಮ್ಮ ರೊಕೈಲ್ ಅವರು ಲಿವ್ ಮಾರ್ಗನ್ ಅವ್ರನ್ನ ಕಾಪಾಡ್ತಾ ಅವರು ಕ್ಯಾಂಡಲ್ ಸ್ಟಿಕ್ ಇಂದ ಒದೆನ ತಿಂತಾರೆ. ಸೊ ರಿಂಗ್ ಮೇಲ್ಗಡೆ ನಮ್ಮ ರಿಯಾ ರಿಪ್ಲಿ ಅವರ ವಾರ್ ಗೇಮ್ ಟೀಮು ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿರುತ್ತೆ. ಇದಾದ್ಮೇಲೆ ನಮಗೆ ಮಾಂಟೆಸ್ ಫೋರ್ಡ್ ಹಾಗೆ ತಮಾಸೋ ಚಾಂಪಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅನ್ಫಾರ್ಚುನೇಟ್ ಆಗಿ ನಮ್ಮ ಮಾಂಟೆಸ್ ಫೋರ್ಡ್ ಅವರು ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿಬಿಡ್ತಾರೆ. ಮಾಂಟೆಸ್ ಫೋರ್ಡ್ ಅವರು ಗೆದ್ದಾದ್ಮೇಲೆ ನಮ್ಮ ತಮಾಸೋ ಚಾಂಪಾ ಅವರಿಗೆ ಮೊದಲೇ ಕೋಪ ಇತ್ತು, ಅವರು ಮಾಂಟೆಸ್ ಫೋರ್ಡ್
ಮಾಂಟೆಸ್ಫೋರ್ಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಮಾಂಟೆಸ್ಫೋರ್ಡ್ ಅವ್ರನ್ನ ಕಾಪಾಡೋದಕ್ಕೆ ಆಂಜೆಲೋ ಡಾಕಿನ್ಸ್ ಅವರು ಬರ್ತಾರೆ. ಆಂಜೆಲೋ ಡಾಕಿನ್ಸ್ ಅವರು ತಮಾಸೋ ಚಾಂಪಾ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಜಾನಿ ಗ್ಯಾರ್ಗೆನಾ ಅವರು ಬಂದ್ಬಿಟ್ಟು ಬಿಡಿಸ್ತಾರೆ. ಬಟ್ ಇಲ್ಲಿ ನಮ್ಮ ಆಂಜೆಲೋ ಡಾಕಿನ್ಸ್ ಅವರು ಜಾನಿ ಗ್ಯಾರ್ಗೆನಾ ಅವ್ರನ್ನ ತೊಳ್ತಾರೆ. ಅಂಡ್ ಆಗ ನಮ್ಮ ಚಾಂಪಾ ಅವರು ಡಾಕಿನ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಆಗ ನಮ್ಮ ಚಾಂಪಾ ಅವ್ರನ್ನ ಗಾರ್ಗೆನೋ ಅವರು ತಡೀತಾರೆ. ಅಂಡ್ ಆಗ ನಮ್ಮ ಚಾಂಪಾ ಅವರು ಗಾರ್ಗೆನೋ ಅವ್ರನ್ನೇ ತೊಳ್ತಾರೆ. ಏನೇ ಆಗ್ಲಿ ಗೈಸ್, ಇಲ್ಲಿ ಡಬ್ಲ್ಯೂ ಅವರು DIY ಅವರ ವಿರುದ್ಧ ಸಪರೇಷನ್ ನ ಪ್ಲಾನ್ ಮಾಡ್ತಾ ಇರಬಹುದು. ಇದಾದ್ಮೇಲೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್, ಸೋಲೋ ಸಿಕೋವಾ, ಟಾಮಾ ಟೊಂಗಾ, ಟೊಂಗಲೋವಾ, ಜಾಕೋ ಫಾಟೋ ಹಾಗೆ ಬ್ರಾನ್ಸನ್ ರೀಡ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಅವರ ಬ್ಲಡ್ ಲೈನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೊ ಇವರು ಕೂಡ ರಿಂಗ್ ಗೆ ಬರ್ತಾರೆ. ಇವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಸಡನ್ ಆಗಿ ನಮ್ಮ ಸೋಲೋ ಸಿಕೋವಾ ಅವರು, ರೋಮನ್, ನಾವಿಲ್ಲಿ ಫೈಟ್ ಮಾಡೋದಕ್ಕೆ ಬಂದಿಲ್ಲ, ನಾವಿಲ್ಲಿ ಮಾತಾಡೋದಕ್ಕೆ ಬಂದಿದ್ದೀವಿ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿನ್ ಮೇಲೆ ಯಾವುದೇ ರೀತಿಯ ಕೋಪ ಇಲ್ಲ. ಬರೀ ನಿನ್ ಮೇಲೆ ಅಂತ ಅಲ್ಲ, ಜಿಮ್ಮಿ, ಜೆ, ಸ್ಯಾಮಿ, ನಿಮ್ಮ 4 ಜನರ ಮೇಲೂ ಕೂಡ ನಮಗೆ ಯಾವುದೇ ರೀತಿಯ ಕೋಪ ಇಲ್ಲ. ಬದಲಿಗೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಅದಕ್ಕೋಸ್ಕರ ನಾನು ನಿಮಗೆ ಇನ್ನ ಒಂದು ಚಾನ್ಸ್ ನ ಕೊಡ್ತಾ ಇದ್ದೀನಿ. ನೋಡಿ, ಹಾನೆಸ್ಟ್ ಆಗಿ ಹೇಳ್ತೀನಿ, ವಾರ್ ಗೇಮ್ಗೆ ನಿಮ್ಮ ಬಳಿ ಇನ್ನೂ ಕೂಡ 5ನೇ ಮೆಂಬರ್ ಇಲ್ಲ. ಅದೇ ರೀತಿ ನಿಮ್ಮ ಬಳಿ ಈಗ ವೈಸ್ ಮ್ಯಾನ್ ಕೂಡ ಇಲ್ಲ. ಸೊ ನಿಮ್ಮ ಬಳಿ ಬೇರೆ ಆಪ್ಷನ್ನೇ ಉಳಿದಿಲ್ಲ. ಸೊ ಯಾಕೆ ನೀವು ನಮ್ಮನ್ನ ಬಂದು ಜಾಯ್ನ್ ಆಗ್ಬಹುದು? ನಿಜವಾಗ್ಲೂ ನೀವು 4 ಜನ ಏನಾದ್ರೂ ನನ್ನನ್ನ ಬಂದು ಜಾಯ್ನ್ ಆದ್ರೆ ನಾವೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಇಂಡಸ್ಟ್ರಿನ ಇನ್ನೂ 1 ಡೆಕೆಡ್ಗಳ ಕಾಲ ಹಾಳಬಹುದು. ಸೊ ರೋಮನ್ ರೈನ್ಸ್, ನೀನು ಇವಾಗ ನನಗೆ ಸರೆಂಡರ್ ಆಗ್ಬಿಡು ಅಂತ ನಮ್ಮ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರ ಕೈಗೆ ಮೈಕ್ ನ ಕೊಡ್ತಾರೆ. ರೋಮನ್ ರೈನ್ಸ್ ಅವರು ಇನ್ನೇನು ಮೈಕ್ ನ ತಗೊಂಡು ಮಾತಾಡಬೇಕು, ಸಡನ್ ಆಗಿ ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್ ಅಂತ ನಮ್ಮ ಪಾಲಿಮೆನ್ ಅವರ ವಾಯ್ಸ್ ಕೇಳಿಸುತ್ತೆ. ಲಿಟ್ರಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನಂತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಗೈಸ್. ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ರೋಮನ್ ರೈನ್ಸ್ ಅವರು ಶಾಕ್, ಕನ್ಫ್ಯೂಷನ್ ಹಾಗೆ ಹ್ಯಾಪಿ ಎಲ್ಲಾ ಭಾವನೆಗಳು ಕೂಡ ರೋಮನ್ ರೈನ್ಸ್ ಅವರ ಫೇಸ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅಂಡ್ ನಮ್ಮ ಪಾಲಿಮೆನ್ ಅವರು ಬಂದ್ ಕೂಡಲೇ ಹೇಳ್ತಾರೆ, ಮೊದಲನೇದಾಗಿ ನಾನು ಎಲ್ಲರ ಬಳಿ ಸಾರಿನ ಕೇಳಬೇಕು. ಯಾಕಂದ್ರೆ ಕಳೆದ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಸ್ಮ್ಯಾಕ್ಡೌನ್ ನಲ್ಲಿ ನಾನು ಟೇಬಲ್ ಮೇಲ್ಗಡೆ ಬಿದ್ದಿದ್ದೆ. ಅಂಡ್ ಅದರಿಂದ ನಾನು ಬರೋದು ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಬಟ್ ಇಲ್ಲಿ ನೋಡಿದ್ರೆ ವಾರ್ ಗೇಮ್ಗೆ ಪ್ರಿಪರೇಷನ್ ನಡೀತಾ ಇದೆ. ಅಂಡ್ ವಾರ್ ಗೇಮ್ ಅಲ್ಲಿ 5 ವರ್ಸಸ್ 4 ಜನರ ನಡುವೆ ಮ್ಯಾಚ್ ಆಗ್ತಾ ಇದೆ. ಅದು ನನ್ನ ಮ್ಯಾಥಮೆಟಿಕ್ಸ್ಗೆ ಯಾಕೋ ಸರಿ ಹೊಂದುತ್ತಾ ಇಲ್ಲ. ಸೊ ಯಾವತ್ತಿದ್ರೂ ಕೂಡ 5 ವರ್ಸಸ್ 5 ವಾರ್ ಗೇಮ್ ಮ್ಯಾಚೇ ಆಗಬೇಕು. ಸೊ ರೋಮನ್ ರೈನ್ಸ್ ಅವರ ಕಡೆಗೆ ಒಬ್ಬ ಮೆಂಬರ್ನ ಕಮ್ಮಿ ಇದೆ ಅಲ್ವಾ. ಸೊ ಆ 5th ಮೆಂಬರ್ ಬೇರೆ ಯಾರು ಅಲ್ಲ ಅಂತ ಹೇಳಿ ನಮ್ಮ ಪಾಲಿಮೆನ್ ಅವರು ಸ್ಟೇಜ್ ಕಡೆ ಕೈನ ತೋರಿಸ್ತಾರೆ. ಸಡನ್ ಆಗಿ ನಮಗೆ ಕಲ್ಟ್ ಆಫ್ ಪರ್ಸನಾಲಿಟಿ ಥೀಮ್ ಸಾಂಗ್ ಕೇಳೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ CM ಪಂಕ್ ಅವರು ರೆಡಿ ಆಗಿ ಬರ್ತಾರೆ. ರಿಂಗ್ ಮೇಲ್ಗಡೆ ಹತ್ತಿದ ಕೂಡ್ಲೇನೆ ಅವರು ಒರಿಜಿನಲ್ ಬ್ಲಡ್ ಲೈನ್ ಅವರ ಜೊತೆ ಸೇರ್ಕೊಂಡು ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ನಮಗೊಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ OG ಬ್ಲಡ್ ಲೈನ್ ಡಾಮಿನೇಟ್ ಮಾಡ್ತಾರೆ. ಅಂಡ್ ಎಲ್ಲರೂ ಕೂಡ ಔಟ್ ಸೈಡ್ ಗೆ ಸೂಸೈಡ್ ಡೈವ್ ಕೂಡ ಕನೆಕ್ಟ್ ಮಾಡ್ತಾರೆ. ನಮ್ಮ ಸಾಮಿ ಜೈನ್, ಜಿಮ್ಮಿ ಉಸೋ ಹಾಗೆ ಜೆ ಉಸೋ 3 ಜನ ಮಧ್ಯದಿಂದ ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದನ್ನ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರು ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ಒಂದು ಮೂಮೆಂಟ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಇದಾದ್ಮೇಲೆ ಇವರಿಬ್ರು ಕೂಡ ಫೇಸ್ ಆಫ್ ಬರ್ತಾ ಇರ್ತಾರೆ. ಬಟ್ ಇಲ್ಲಿ CM ಪಂಕ್ ಅವ್ರನ್ನ ಟೊಂಗಲೋವಾ ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಟಾಮಾ ಟೊಂಗಾ ಅವರು ಇಟ್ಕೋತಾರೆ. ನಮ್ಮ ರೋಮನ್ ರೈನ್ಸ್ ಅವರ ಕಡೆಯಿಂದ ಸ್ಪಿಯರ್ ಹಾಗೆ ನಮ್ಮ CM ಪಂಕ್ ಅವರ ಕಡೆಯಿಂದ GTS ಒಟ್ಟಿಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದು ಕೂಡ ಸಖತ್ತಾಗಿತ್ತು. ಮ್ಯೂಸ್ ಗಳನ್ನ ಕನೆಕ್ಟ್ ಮಾಡಾದ್ಮೇಲೆ ಇವರಿಬ್ರು ಕೂಡ ಮತ್ತೊಮ್ಮೆ ಫೇಸ್ ಟು ಫೇಸ್ ಬರ್ತಾರೆ. ಅಂಡ್ ನಮ್ಮ ಪಾಲಿಮೆನ್ ಅವರು ರೋಪ್ ಹತ್ರ ನಿಂತ್ಕೊಂಡು ಇವ್ರನ್ನೆಲ್ಲರನ್ನು ಕೂಡ ನೋಡ್ತಾ ಇರ್ತಾರೆ. ಅಂಡ್ ಹಿಂಗೆ ಇವತ್ತಿನ ಶೋನ ಎಂಡಿಂಗ್ ಆಗುತ್ತೆ. ಲಿಟ್ರಲಿ ಗಾಯ್ಸ್, ಅಪ್ಡೇಟ್ ಗಳು ಬಂದಿತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ನಮ್ಮ CM ಪಂಕ್ ಅವರು ಕೂಡ ಬಂದು ಜಾಯ್ನ್ ಆಗ್ಬಹುದು ಅಂತ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೇಳ್ತಾ ಇರ್ತಾರೆ CM ಪಂಕ್ ಅವ್ರನ್ನ, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ. ಅಂಡ್ ನಮ್ಮ CM ಪಂಕ್ ಅವರು ಆಗ ಹೇಳ್ತಾ ಇರ್ತಾರೆ, ವೈಸ್ ಮ್ಯಾನ್ ಕಾರಣದಿಂದ ನಾನು ಇಲ್ಲಿಗೆ ಬಂದೆ ಅಂತ. ಸೊ ನಮ್ಮ ವೈಸ್ ಮ್ಯಾನ್ ಅವರು ಬಾಂದ್ ಕೂಡ್ಲೇನೆ ಒಂದು ದೊಡ್ಡ ಪಟಾಕಿನ ಬ್ಲಡ್ ಲೈನ್ ಅಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಗಳು ಕೂಡ ನಮಗೆ ಸಿಕ್ಕಾಪಟ್ಟೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಫೇಸ್ ಆಫ್ ಅಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸ್ಮ್ಯಾಕ್ ಡೌನ್. ಅಂಡ್ ಈಗ ವಾರ್ ಗೇಮ್ಗೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದೀನಿ. ಸೆಥ್ ಅವರು ಬಂದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ CM ಪಂಕ್ ಅವರು ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಬಂದಾಗ ಒಂದು
ಮೂಮೆಂಟ್ ಇದೆಯಲ್ಲ ಗಾಯ್ಸ್, ನಿಜವಾಗ್ಲೂ ಗೋಲ್ಡನ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪಾಲ್ ಎಮಿನ್ ಅವರು CM ಪಂಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಅದು ಕೂಡ ಇನ್ನು OG ನೆನಪುಗಳು ಬರುತ್ತೆ. ಸೊ ಏನೇ ಆಗಲಿ ಗಾಯ್ಸ್, ಸ್ಮ್ಯಾಕ್ ಡೌನ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅಭಿಪ್ರಾಯನ ಕನೆಕ್ಟ್ ಮಾಡಿ. ಸೊ ಈ ಕಡೆ ಸೋಲೋ ಸಿಕಾ ಅವರ ಬ್ಲಡ್ ಲೈನ್ ಅಲ್ಲೂ ಕೂಡ 5 ಜನ ಇದ್ದಾರೆ, ಈಗ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಅಲ್ಲೂ ಕೂಡ 5 ಜನ ಇದ್ದಾರೆ. ಸೊ ಇನ್ನೇನು ನಾವು ವಾರ್ ಗೇಮ್ಗೆ ರೆಡಿ ಆಗ್ಬೇಕಷ್ಟೇ. ವಾರ್ ಗೇಮ್ ಕೂಡ ಮುಂದಿನ ವಾರ ನಮಗೋಸ್ಕರ ಕಾಯ್ತಾ ಇದೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.